ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಿರುವಂತದ್ದೇನಪ್ಪ ಅಂದ್ರೆ ಕಾಸ್ಟ್ ಅಂಡ್ ಡೆಪಾಸಿಟ್ ಮಾಡೋಕ್ಕಾಗ್ತಿಲ್ಲ, ಫೀಸ್ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ, ಚಲಾನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲ ಇಶ್ಯೂನು KA ವೆಬ್ಸೈಟ್ ನಲ್ಲಿ ಒಂಥರ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ತುಂಬಾ ಜನಕ್ಕೆ ಸರ್ವರ್ ಇಶ್ಯೂ ಬರ್ತಿದೆ. ಯಾರಿಗೂ ಕೂಡ ಚಲಾನ್ ಡೌನ್ಲೋಡ್ ಆದ್ರೂ ಕೂಡ ಫೀಸ್ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ. ಸೊ ನಾರ್ಮಲ್ ಆಗಿ 10 ರೂಪಾಯಿ ಪೇಮೆಂಟ್ ತೋರಿಸ್ತಿದೆ ಅಂತ ಹೇಳೋದಾದ್ರೆ ಆರಾಮಾಗಿ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಇಲ್ಲ. ಒಂದ್ ವೇಳೆ 1,20,000, 30, 40 ಈ ತರ ಯಾರೆಲ್ಲ ಬೇರೆ ಬೇರೆ ಕೋರ್ಸ್ಗಳಿಗೆ ಮಾಡ್ತಿರ್ತೀರ ನೋಡಿ, ಇಂಜಿನಿಯರಿಂಗು, ಬೇರೆ ಬೇರೆ ಮೆಡಿಕಲ್ ಫೀಲ್ಡು, ಸೊ ಈ ತರ ಕೋರ್ಸ್ಗಳಿಗೆ ಮಾಡ್ತಿರ್ತೀರ ನೋಡಿ, ಅಂಥವ್ರಿಗೆ ಯಾರು ನೀಟ್ ಆಗಿರ್ಲಿ ಅಥವಾ KCET ಆಗಿರ್ಲಿ, ಈ ಟೈಮ್ನಲ್ಲಿ ಯಾರಿಗೂ ಕೂಡ ನಾನು ಸಜೆಸ್ಟ್ ಮಾಡಲ್ಲ ಪೇಮೆಂಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ನಾನು ಮೊದಲಿಂದನೂ ಕೂಡ ಹೇಳ್ತಿರೋದಿದ್ದೇನೆ, ಸ್ವಲ್ಪ ವೇಟ್ ಮಾಡಿ. ಏನಕ್ಕಪ್ಪ ಅಂದ್ರೆ ಇವೆಲ್ಲ ಇಶ್ಯೂಸ್ ಕೂಡ KAನವ್ರಿಗೂ ಕೂಡ ಗಮನಕ್ಕೆ ಬಂದಿರುತ್ತೆ. ಸೊ ಹಂಗಾಗಿ 2ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇಡೋದಿಲ್ಲ, ಒಂದ್ 2 ದಿನ ಎಕ್ಸ್ಟೆಂಡ್ ಮಾಡ್ತಾರೆ ಡೇಟ್ನ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಬ್ಯಾಂಕ್ ಕೂಡ ರಜಾ ಇದೆ. ತುಂಬಾ ಜನ ಬಂದು ಆನ್ಲೈನ್ 1 ಲಕ್ಷ 2 ಲಕ್ಷ ಈ ತರ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ರೆಡಿ ಇದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ನಿಮ್ಮ ಒಂದು ಅಮೌಂಟ್ ಏನನ್ನ KA ವೆಬ್ಸೈಟ್ ನಲ್ಲಿ ಪೆಂಡಿಂಗ್ ಅಂತ ಬಿತ್ತು ಅಂದ್ರೆ ರಿಫಂಡ್ ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ಕಾಸ್ಟ್ ಅಂಡ್ ಡೆಪಾಸಿಟ್ ಮಾಡುವಂತ ಒಂದು ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ವೇಟ್ ಮಾಡಿ. ಯಾಕಪ್ಪ ಅಂದ್ರೆ ಇನ್ನು ನಾಳೆ ತನಕನೂ ಕೂಡ ಟೈಮ್ ಇದೆ. ಒಂದ್ ವೇಳೆ ನಾಳೆದಾಯ್ತು ಅಂದ್ರೂ ಕೂಡ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಆರಾಮಾಗಿ ಇನ್ನೂ ಒಂದು 2 ದಿವಸ ಟೈಮ್ ಕೊಡ್ತಾರೆ, ನಿಧಾನಕ್ಕೆ ಮಾಡಿ. ಯಾವುದೇ ಕಾರಣಕ್ಕೂ ಅಮೌಂಟ್ ಪೆಂಡಿಂಗ್ ಅಂತ ಮಾತ್ರ ಅಥವಾ ಫೇಲ್ಡ್ ಅಂತ ಮಾತ್ರ ಬೀಳ್ಸ್ಕೊಳಕ್ಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂದರೆ ಇವಾಗ ಪೇಮೆಂಟ್ ಮಾಡ್ಬೇಕಾದ್ರೆ ತುಂಬ ಜನಕ್ಕೆ ಯಾರು ಬರ್ತಿದೆ, ಅಮೌಂಟ್ ಬಂದ್ಬಿಟ್ಟು ಫೇಲ್ ಆಗ್ತಿದೆ, ಪೆಂಡಿಂಗ್ ಅಂತ ಬೀಳ್ತಿದೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು KA ಅವರು ರಿಫಂಡ್ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಡಿಲೇ ಆಗಿಬಿಡುತ್ತೆ, 5-6 ದಿವಸ ಆಗುತ್ತೆ. ಸೊ ಹಾಗಾಗಿ ವೇಟ್ ಮಾಡಿ, ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳುವಂಥದ್ದೇನಪ್ಪ ಅಂದರೆ ಆಫ್ಟರ್ 12 AM ಟ್ರೈ ಮಾಡಿ. ಇವತ್ತು ರಾತ್ರಿ 12 ಗಂಟೆ ಮೇಲೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ಸರ್ವರ್ ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಆಗಿ ಎಲ್ಲ ಮಲ್ಕೊಂತಾರೆ 1 ಗಂಟೆ 1:30. ಸೊ ಈ ತರ ಟ್ರೈ ಮಾಡಿದ್ರೆ ಸರ್ವರ್ ಬಂದ್ಬಿಟ್ಟು ಸರಿ ಹೋಗಿರುತ್ತೆ. ಅವಾಗ ನೀವು ಫೀಸ್ ಪೇಮೆಂಟ್ ಮಾಡೋಕ್ಕೂ ನಡೆಯುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ಇವಾಗ ಮಾಡಕ್ ಹೋಗ್ಬಿಡಿ, ಸರ್ವರ್ ಬಿಸಿ ಇದೆ, ಲಿಂಕ್ ಓಪನ್ ಆಗ್ತಿಲ್ಲ ತುಂಬಾ ಜನಕ್ಕೆ. ಸೊ ಏನಕ್ಕಪ್ಪ ಅಂದ್ರೆ 2ನೇ ತಾರೀಕೆ ಲಾಸ್ಟ್ ಡೇಟ್ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಅಟ್ ಎ ಟೈಮ್ ಪೇಮೆಂಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ KAನವ್ರಿಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಟ್ರಾಫಿಕ್ ಜಾಸ್ತಿ ಆಗಿದೆ ವೆಬ್ಸೈಟ್ಗೆ. ಸೊ ಹಂಗಾಗಿನೇ ಕೆಲವೊಂದ್ಸತಿ ಏನ್ ಮಾಡಿದ್ರು ಅಂದ್ರೆ ಲಿಂಕ್ನ ರಿಮೂವ್ ಮಾಡಿಬಿಡ್ತಾರೆ. ಸೊ ಯಾಕಪ್ಪ ಅಂದ್ರೆ ಬೇರೆ ಒಂದು ಆಪ್ಷನ್ಸ್ಗಳು ಕೂಡ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಲಿಂಕ್ ರಿಮೂವ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ವೇಟ್ ಮಾಡಿ, ಇವತ್ತು ನೈಟ್ 12-1 ಅಷ್ಟೊತ್ತಿಗೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ಸರ್ವರ್ ನಾರ್ಮಲ್ ಆಯಿತು ಅಂದರೆ ಪೇಮೆಂಟ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಈ ರೀತಿ ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ಕೂಡ ಪೇಮೆಂಟ್ ಮಾಡೋಕ್ಕಾಗತ್ತೆ. ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡೋರು ಕೂಡ ಆಫ್ಟರ್ 12 ಅಥವಾ 11 ಮೇಲೆ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.